ಹೀಗೆ ಅತ್ತ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಬಿಜೆಪಿ ಮುಂದಾಗಿದೆ. ಇತ್ತ ಇಂಡಿಯಾ ಮೈತ್ರಿಕೂಟವು ಸರ್ಕಾರ ರಚನೆಯ ಅವಕಾಶವನ್ನ ಮುಕ್ತವಾಗಿರಿಸಿಕೊಂಡಿದೆ. ಹಾಗಿದ್ರೆ ನಂಬರ್ ಗೇಮ್ ಯಾವ ರೀತಿ ಇದೆ, ಯಾವ ಕಡೆ ಎಷ್ಟು ಮಟ್ಟದ ಸಾಧ್ಯತೆಗಳಿದೆ, ಯಾರ ಬಲಾಬಲ ಏನು, ಬನ್ನಿ ನೋಡೋಣ. ಎನ್ಡಿಎ ಸರ್ಕಾರ ಫಿಕ್ಸ್, ತಂತ್ರ ಬದಲಾಯಿಸುತ್ತಾ ಕಾಂಗ್ರೆಸ್. ಮಿತ್ರ ಪಕ್ಷಗಳ ಅದಲು ಬದಲು ಆಟವಾದ್ರೆ ಹೊಸ ನಂಬರ್ ಗೇಮ್. ಸಮ್ಮಿಶ್ರ ಸರ್ಕಾರ, ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದೆ ಈಗ ಚುನಾವಣಾ ಪೂರ್ವ ಮೈತ್ರಿಯಂತೆ ಬಿಜೆಪಿ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅರ್ಥಾತ್ ಎನ್ಡಿಎ ಮೈತ್ರಿಯ ಸರ್ಕಾರ ರಚನೆ ಮಾಡ್ತಿದೆ. ಅತ ಇಂಡಿಯಾ ಮೈತ್ರಿಕೂಟದ ನಾಯಕರು ಸರ್ಕಾರ ರಚನೆಯ ಅವಕಾಶ ಮುಕ್ತವಾಗಿರಿಸಿಕೊಂಡಿದ್ದಾರೆ. ಆದರೆ ಮೈತ್ರಿ ಸರ್ಕಾರ ಅನ್ನೋದು ಯಾವತ್ತಿಗೂ ಮುಳ್ಳಿನ ಮೇಲಿನ ನಡಿಗೆಯೇ. ಇಲ್ಲಿ ಸರ್ಕಾರದ ಜೊತೆಗೆ ನಂಬರ್ ಪ್ರೂವ್ ಮಾಡಬೇಕಾಗ್ತದೆ. ಹಾಗಿದ್ರೆ ಸದ್ಯ ಇಂಡಿಯಾ ಮೈತ್ರಿಕೂಟದ ಬಲವೇನು, ಎನ್ಡಿಎ ಮೈತ್ರಿಕೂಟಕ್ಕೆ ಇರುವ ಸವಾಲೇನು, ನಂಬರ್ ಗೇಮ್ ಬದಲಾದ್ರೆ ಚಿತ್ರಣ ಬದಲಾಗುತ್ತಾ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬಿಜೆಪಿ 240 ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರೆ ಟಿಡಿಪಿ 16, ಜೆಡಿಯು 12 ಸ್ಥಾನ ಗೆದ್ದಿದೆ. ಇನ್ನು ಶಿವಸೇನೆಯ ಶಿಂಧೆ ಬಣದ 7 ಜನ ಗೆದ್ದಿದ್ದಾರೆ. ಅತ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ 99 ಸ್ಥಾನ ಗೆದ್ದು ಸಿಂಹಪಾಲು ಪಡೆದಿದೆ. 37 ಸ್ಥಾನ ಪಡೆದ ಸಮಾಜವಾದಿ ಪಕ್ಷ ಇಂಡಿಯಾ ಮೈತ್ರಿಕೂಟದಲ್ಲಿ 2ನೇ ಅತಿದೊಡ್ಡ ಪಕ್ಷವಾಗಿದೆ. ಟಿಎಂಸಿ 29, ಡಿಎಂಕೆ 22 ಸ್ಥಾನಗಳನ್ನು ಹೊಂದಿದೆ. ಅತ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ 5, ಶಿವಸೇನೆ 2, ಜೆಡಿಎಸ್ 2, ಆರ್ಎಲ್ಡಿ 2 ಸ್ಥಾನ ಹೊಂದಿದೆ. ಇತ ಇಂಡಿಯಾ ಮೈತ್ರಿಕೂಟದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ 9 ಸ್ಥಾನ ಹೊಂದಿದ್ರೆ ಶರದ್ ಪವಾರ್ ಬಣದ ಎನ್ಸಿಪಿ 8 ಸ್ಥಾನ ಪಡೆದಿದೆ. ಸಿಪಿಎಂ 4, ಆರ್ಜೆಡಿ 4 ಸ್ಥಾನ ಗೆದ್ದಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಅಜಿತ್ ಪವಾರ್ ಬಣದ ಎನ್ಸಿಪಿ 1 ಸ್ಥಾನ ಗೆದ್ದಿದ್ರೆ ಎಜಿಎಸ್ಯು ಅಂದ್ರೆ ಜಾರ್ಖಂಡ್ ವಿದ್ಯಾರ್ಥಿಗಳ ಒಕ್ಕೂಟ 1 ಸ್ಥಾನ ಗೆದ್ದಿದೆ. ಇತರ 3 ಅಭ್ಯರ್ಥಿಗಳು ಸೇರಿ ಎನ್ಡಿಎ ಒಟ್ಟು 292 ಸ್ಥಾನ ಪಡೆದುಕೊಂಡಿದೆ. ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ಆಮ್ ಆದ್ಮಿ ಪಕ್ಷ 3 ಸ್ಥಾನ ಪಡೆದಿದ್ದು ನ್ಯಾಷನಲ್ ಕಾನ್ಫರೆನ್ಸ್ 2 ಸ್ಥಾನ ಗೆದ್ದಿದೆ. ಮುಸ್ಲಿಂ ಲೀಗ್, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಸಿಪಿಐ ಸೇರಿ ಒಟ್ಟು ಇಂಡಿಯಾ ಮೈತ್ರಿಕೂಟದ ಇತರ ಪಕ್ಷಗಳು ಒಟ್ಟು 17 ಸ್ಥಾನದಲ್ಲಿ ಗೆದ್ದಿದ್ದವು. ಇಂಡಿಯಾ ಬಲ 234 ಸ್ಥಾನ ಇದೆ. ಇತ್ತ ಜೆಡಿಯುನ ನಿತೀಶ್ ಕುಮಾರ್ ಮತ್ತು ಟಿಡಿಪಿ ಚಂದ್ರಬಾಬು ನಾಯ್ಡು ತಾವು ಎನ್ಡಿಎ ಭಾಗ ಎಂದಿದ್ದಾರೆ. ಸದ್ಯ ಎನ್ಡಿಎ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗಿದೆ. ಹೀಗಾಗಿ ಮೋದಿಯೇ 3ನೇ ಬಾರಿ ಪ್ರಧಾನಿಯಾಗುವುದು ನಿಕ್ಕಿಯಾಗಿದೆ. ಆದರೆ ರಾಜಕಾರಣ ನಂಬರ್ ಗೇಮ್. ಹೀಗಿದ್ದ ನಂಬರ್ ಹೀಗೇ ಇರುತ್ತೆ ಅನ್ನೋದು ಪ್ರಶ್ನೆ. ಒಂದು ವೇಳೆ ನಂಬರ್ ಗೇಮ್ ಬದಲಾದ್ರೆ ಏನಾಗಬಹುದು? ಟಿಡಿಪಿಯ 16, ಜೆಡಿಯುನ 12 ಸ್ಥಾನ ಇಲ್ಲದೆ ಹೋದ್ರೆ ಎನ್ಡಿಎ ಬಲ 264ಕ್ಕೆ ಕುಸಿಯಲಿದೆ. ಅಂದ್ರೆ ಬಹುಮತಕ್ಕೆ ಬೇಕಾದ ಸಂಖ್ಯೆಯಲ್ಲಿ ಎನ್ಡಿಎ ಪಡೆಯೋದಿಲ್ಲ. ಅತ ಇದೇ ಟಿಡಿಪಿ ಮತ್ತು ಜೆಡಿಯು ಏನಾದರೂ ಇಂಡಿಯಾ ಮೈತ್ರಿಕೂಟಕ್ಕೆ ಬಂದ್ರೆ 234 ಇರುವ ಇಂಡಿಯಾ ಮೈತ್ರಿಕೂಟದ ಸ್ಥಾನ ಆಗ 262 ಆಗಲಿದೆ. ಆಗಲೂ ಇಂಡಿಯಾ ಮೈತ್ರಿಕೂಟವು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗದಷ್ಟು ನಂಬರ್ ಸಿಗೋದಿಲ್ಲ. ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂ 10ಕ್ಕೂ ಹೆಚ್ಚು ಸ್ಥಾನ ಬೇಕಾಗಬಹುದು. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಈ ನಂಬರ್ ಗೇಮ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಈ ಮಧ್ಯೆ ಆರ್ಜೆಡಿಯ ತೇಜಸ್ವಿ ಯಾದವ್, ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಇಂಡಿಯಾ ಮೈತ್ರಿಕೂಟದ ಬಳಿಯೇ ನಂಬರ್ ಇದೆ ಎನ್ನುತ್ತಿದ್ದಾರೆ. ಹೀಗಾಗಿ ಆಪರೇಷನ್ ಮೇಲಾಟಗಳು ಯಾವ ಕಡೆಯಿಂದ ನಡೆಯುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.